ಮೊದಲಿಗೆ ರಾಜ್ಯ ರಾಜಕೀಯದಲ್ಲಾಗ್ತಾ ಇರುವಂತ ಬಹುದೊಡ್ಡ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಇದರ ಮುಂದುವರೆದ ಭಾಗ ದಿಲ್ಲಿಯಲ್ಲಾಗ್ತಾ ಇರೋ ಬೆಳವಣಿಗೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ವರಿಷ್ಠರನ್ನ ಭೇಟಿ ಮಾಡಿ ಕಡೆಯ ಹಂತದ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಹೈ ವೋಲ್ಟೇಜ್ ಕಸರತ್ತು ಅಂತ ಅನ್ಬೋದು. ಈ ಒಂದು ಮೀಟಿಂಗ್ನಲ್ಲಿ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವಂತ ಸಚಿವರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಬಿಗ್ ಫೈಟ್ ಈಗಲೂ ಕೂಡ ಮುಂದುವರಿತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಸಿದ್ದರಾಮಯ್ಯನವರು ವಾಪಸ್ ಬರ್ತಾರೆ. ಸಂಜೆ ಬೆಂಗಳೂರಿಗೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಆಗ್ತಾರೆ. 5:30ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ವರಿಷ್ಠರ ಜೊತೆ ಮಹತ್ವದ ಸಭೆಯ ಬೆನ್ನಲ್ಲೇ ರಾಜಧಾನಿಯತ್ತ ಮುಖ ಮಾಡ್ತಾ ಇರೋದು. ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಅಲ್ಲಿನ ಅಪ್ಡೇಟ್ ಅನ್ನ ಕೊಟ್ಟಿರೋದು. ರಾಜೀನಾಮೆಯ ನಂತರ ಮುಂದಿನ ರಾಜಕೀಯದ ಬಗ್ಗೆಯೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತೊಮ್ಮೆ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ, ಅದರ ನಂತರದ ಲೋಕಸಭಾ ಚುನಾವಣೆಯ ವಿಚಾರ ಸಂಬಂಧ ಎಲ್ಲವನ್ನೂ ದೂರದೃಷ್ಟಿಯಲ್ಲಿಟ್ಟು ಮಾತುಕತೆ ಆಡಿಕೊಂಡು ಬಂದಿದ್ದಾರೆ. ಅದು ಅವರು ರಾಜ್ಯ ರಾಜಕೀಯದಲ್ಲಿ ಮುಂದುವರಿಯೋದರ ಬಗ್ಗೆ ಮಾತುಕತೆ ಆಗಿರಬಹುದು. ಇದರೊಟ್ಟಿಗೆ ಲೋಕಸಭೆ ಮತ್ತು ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿದೆ. ಮುಂಬರುವ ವಿಧಾನಸಭೆ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದಕ್ಕಿಂತ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡುವಂಥ ವಿಚಾರದ ಬಗ್ಗೆಯೂ ಕೂಡ ಮಾತುಕತೆ ಆಗಿದ್ದಾವೆ. ಇದು ದೂರದೃಷ್ಟಿ. ಸೊ ಸಮಾಲೋಚನೆಯಂತೂ ನಡೆಸಾಗಿದೆ. ನೋಡಿ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು, ಕೆ.ಜೆ. ಜಾರ್ಜ್, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಇದನ್ನು ಮುಗಿಸ್ಕೊಂಡು ಈಗ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ವರಿಷ್ಠರ ಜೊತೆ ಮಹತ್ವದ ಸಭೆ ಮುಗಿಸಿದ ಬೆನ್ನಲ್ಲೇ ಸಂಜೆ 5:30 ಸುಮಾರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಿದ್ದರಾಮಯ್ಯನವರು ಬಂದಿಳಿತಾರೆ. ಇದು ಇರುವಂತ ಮಾಹಿತಿ. ಇದರ ಜೊತೆಗೆ ಹೇಳಿದ್ನಲ್ಲ, ರಾಜೀನಾಮೆ ನಂತರ ಮುಂದಿನ ರಾಜಕೀಯ ನಡೆಯ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಕೈಸಾರಥಿ ಶಿವಕುಮಾರ್ ರಾಷ್ಟ್ರ ರಾಜಧಾನಿ ಡೆಲ್ಲಿಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಕಾಂ ಹೂಡಿದ್ದಾರೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಟಾಪ್ ಗೇರ್ಗೆ ಶಿಫ್ಟ್ ಆಗಿರೋದು ರಾಜಕೀಯ. ಇದು ಮುಂದಿನ ಮುಖ್ಯಮಂತ್ರಿಯ ಆಯ್ಕೆ ಕ್ಲೈಮ್ಯಾಕ್ಸ್. ಸಸ್ಪೆನ್ಸ್ ಇನ್ನೂ ಕೂಡ ಜೀವಂತವಾಗಿದೆ. ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿನ ನಿರ್ಧಾರ. ಈಗ ಡಿ.ಕೆ. ಶಿವಕುಮಾರ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಕಡೆಯ ಹಂತದ ಬದಲಾವಣೆ ಹೈಕಮಾಂಡ್ ಏನು ಬೇಕಾದರೂ ಮಾಡ್ಬೋದು. ಅವರೇ ಹೇಳಿರೋದು, ಕಾಂಗ್ರೆಸ್ನ ನಾಯಕರೇ ಹೇಳಿರೋದು, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ. ಅವ್ರು ಡಿ.ಕೆ. ಶಿವಕುಮಾರ್ ಅವರನ್ನೇ ಆಯ್ಕೆ ಮಾಡ್ತಾರೋ ಈಗಿರುವ ಸುದ್ದಿಯ ಪ್ರಕಾರ, ಅಥವಾ ಇನ್ಯಾರನ್ನಾದರೂ ಆಯ್ಕೆ ಮಾಡ್ತಾರೋ ಗೊತ್ತಿಲ್ವಲ್ಲ. ಬಟ್ ಈ ಹಂತದಲ್ಲಂತೂ ಕಾಂಗ್ರೆಸ್ ರಿಸ್ಕ್ ತೆಗೆದುಕೊಳ್ಳುವಂತೆ ಕಾಣುತ್ತಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯನ್ನ ಪಟ್ಟ ಕೊಡುವಂತ ಎಲ್ಲಾ ಸಾಧ್ಯತೆ ಮೇಲ್ನೋಟ ಕಂಡು ಬರ್ತಾ ಇದೆ. ಜೊತೆಗೆ ನಾಳೆ CLP ಮೀಟಿಂಗ್ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು 5:30 ಅಷ್ಟೊತ್ತಿಗೆಲ್ಲ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಬಂದಿಳಿಬಹುದು ಬೆಂಗಳೂರಿಗೆ. ಅದಾದ ಮೇಲೆ ನಾಳೆ ಸಂಜೆ ನಡೆಯುವಂತಹ CLP ಮೀಟಿಂಗ್ ಮಹತ್ವದ್ದಾಗಿರುತ್ತೆ. ಅಲ್ಲಿ ಹೈಕಮಾಂಡ್ ಸೂಚಿಸಿದ ಹೆಸರನ್ನ ಪ್ರಸ್ತಾಪ ಮಾಡಿ ಅವರಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಮಾತುಕತೆಗಳಾಗುತ್ತೆ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಇರ್ತಾರೆ. ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಮುಖ್ಯಮಂತ್ರಿಯ ಆಯ್ಕೆ ಆಗುತ್ತೆ, ನೂತನ CLP ಲೀಡರ್ ಆಯ್ಕೆ ಆಗುತ್ತೆ.